ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್. ಇದು 31st ನೈಟು ಡಿಸೆಂಬರು. ಸೊ ನಮ್ಮ ಪಾಪುಗೆ ಊಟ ಎಲ್ಲ ಮುಗಿಸ್ಕೊಂಡು ಕೇಕ್ ಕಟ್ ಮಾಡೋದ್ರಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೇನು ಅರ್ಜೆಂಟಲ್ಲಿ ಕೇಕ್ ಕಟ್ ಮಾಡಿಬಿಟ್ವಿ ನಾವು ತರಿಸ್ಕೊಂಡು. ಅರ್ಜೆಂಟ್ ಇನ್ನೇನು 12 ಗಂಟೆ ಆಗುವಷ್ಟರಲ್ಲೇ ಕೇಕ್ ಬಂತು. ಸೊ ಕೇಕ್ನ ತರಿಸ್ಕೊಂಡು ಅರ್ಜೆಂಟಲ್ಲಿ ಬುಕ್ ಮಾಡ್ಕೊಂಡ್ವಿ. ಸೊ ಹೀಗೂ ಕೇಕ್ ಎಲ್ಲ ತರಿಸ್ಕೊಂಡು ಫೈನಲಿ ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ನಮ್ಮ ಪಾಪುದು ಇದು ಫಸ್ಟ್ ಇಯರು ಅಂತ ಹೇಳಿ, ಸೊ ಅದಕ್ಕೋಸ್ಕರ ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡು ನಾವು ಕೇಕ್ನ ಕಟ್ ಮಾಡಬೇಕಾಯಿತು. ಸೊ ನಮ್ಮ ಪಾಪು ಕೈಲಿ ಕೇಕ್ ಕಟ್ ಮಾಡಿಸೋಣ ಅನ್ನೋಷ್ಟೊತ್ತಿಗೆ ಅವಳು ಮಾಡಲಿಲ್ಲ ಕೇಕ್ ಕಟ್ಟು, ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ನಾನೇ ಅವಳ ಬದಲಾಗಿ ಕೇಕ್ ಕಟ್ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅವಳು ಭಯ ಬಿದ್ದುಬಿಟ್ಟಿದ್ದಾಳೆ. ಯಾಕಂತಂದರೆ ಆ್ಯಕ್ಚುಲಿ ಅವಳಿಗೆ ಗೊತ್ತಿಲ್ಲ ಈ ಕೇಕ್ ಮೇಲೆ ಕ್ಯಾಂಡಲ್ ಥರ ಇಟ್ಟು ಅದು ಫೈರ್ ಥರ ಬಂತಲ್ವ, ಅದು ನೋಡಿ ಭಯ ಪಟ್ಕೊಂಡ್ಬಿಟ್ಲು. ಏನೋ ಸ್ಪೆಷಲಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡ್ಬಿಟ್ಲು. ಸೊ ಫೈನಲಿ ಕೇಕ್ನ ಅರ್ಜೆಂಟಲ್ಲಿ ಕಟ್ ಮಾಡಿದ್ದಾಯಿತು. ಆ್ಯಂಡ್ ಇದನ್ನು ತಿಂದು ಮುಗಿಸೋಷ್ಟೊತ್ತಿಗೆ ಸಾಕಾಗೋಯಿತು. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊತೀವಿ ಇವಾಗ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನ್ಯೂ ಇಯರು. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇವತ್ತು ನಾನು ಮಧ್ಯಾಹ್ನದಿಂದ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಪಾಪುಗೆ ಫುಡ್ನ ತಿನ್ನಿಸ್ತಾ ಇದ್ದೀನಿ. ಸೊ ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಷ್ಟರಲ್ಲಿ ಏನು ಮಾಡೋದು, ಮಧ್ಯಾಹ್ನ ಬ್ರೇಕ್ಫಾಸ್ಟು ಇದು ಮಧ್ಯಾಹ್ನದ ಊಟ ಎರಡೂ ಆಗಬೇಕು. ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತ ಹೇಳಿ ಉಪ್ಪಿಟ್ಟು ಮಾಡೋಣ ಅಂಥೇಳಿ ರವೆ ತರಿಸಿದಿತ್ತು. ಸೊ ಉಪ್ಪಿಟ್ಟು ಮಾಡಿಕೊಂಡು ತಿಂದ್ಕೊಂಡ್ವಿ. ಆ್ಯಂಡ್ ಅಷ್ಟರಲ್ಲೇ ಫ್ಲಿಪ್ಕಾರ್ಟಿಂದ ಒಂದು ಪಿಲ್ಲೋಸ್ನ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಅದು ಕೂಡ ಅವತ್ತೇ ಬಂದುಬಿಡ್ತು. ಅದೇ ಆ್ಯಕ್ಚುಲಿ ನಮ್ಮ ಪಾಪುಗೆ ಲಾಸ್ಟ್ ಟೈಮ್ ನಾನು ಬ್ಲ್ಯಾಂಕೆಟ್ ಎಲ್ಲ ತರಿಸ್ಕೊಂಡಿದ್ದೆ ಅಲ್ವಾ, ಅದರ ರೌಂಡಲ್ಲಿ ಇಡೋಕ್ಕೆ ನಾನು ಈ ಪಿಲ್ಲೋಸ್ನ ಆರ್ಡ್ರ್ ಮಾಡ್ಕೊಂಡಿರೋವಂಥದ್ದು. ಯಾಕಂತಂದರೆ ನಮ್ಮ ಮನೆಯಲ್ಲಿ ಪಿಲ್ಲೋಸು ಜಾಸ್ತಿ ಬ್ಲ್ಯಾಂಕೆಟ್ಗಳು ಇರಲಿಲ್ಲ. ಯಾಕಂದರೆ ನಮ್ಮ ಮನೇಲಿ ನಾವು ಇರೋದೇ ಇಷ್ಟು ಜನ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಐಟಮ್ಸ್ಗಳು ಏನೂ ಇಟ್ಕೊಂಡಿಲ್ಲ. ಸೊ ಇವಾಗ ನಮ್ಮ ಪಾಪು ಇರೋದ್ರಿಂದ ಸ್ವಲ್ಪ ಐಟಮ್ಸ್ಗಳು ಬೇಕಾಗತ್ತೆ ಅಂತ ಹೇಳಿ ಈ ಪಿಲ್ಲೋಸ್ ಎಲ್ಲ ಜಾಸ್ತಿನೇ ಬೇಕಾಗತ್ತೆ. ಸೊ ತರಿಸ್ಕೊಂಡ್ವಿ. ಸೊ ಅದಾದ ನಂತರ ನಮ್ಮ ಪಾಪುನ ಇಲ್ಲಿ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಆ್ಯಂಡ್ ಆ ಕಡೆ ನಮ್ಮ ಚಂದನ ಕೂಡ ರೆಡಿ ಆಗ್ತಿದ್ದಾಳೆ. ಆ್ಯಂಡ್ ನಾನು ಕೂಡ ರೆಡಿ ಆದೆ. ಸೊ ಹಾಗೆ ಅವಳನ್ನ ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡು ಸೊ ಈಗ ಇನ್ನೇನೋ ಹೊರಡ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಟೆಂಪಲ್ಗೂ ಕೂಡ ಬಂದ್ವಿ. ಆ್ಯಕ್ಚುಲಿ ಆಂಜನೇಯ ಟೆಂಪಲ್ ಇದು. ಸೊ ಆಂಜನೇಯ ಟೆಂಪಲ್ಗೆ ಹೋಗುವಂಥ ಪ್ಲ್ಯಾನ್ ಇರಲಿಲ್ಲ. ನಾವು ಇಲ್ಲಿ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗೋಣ. ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂದರೆ ಇಲ್ಲಿ ವಿದ್ಯಾರಣ್ಯಪುರದಲ್ಲಿರುವಂಥ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ದೂರ ಆಗುತ್ತೆ, ಮಗುನ ಕರ್ಕೊಂಡು ಮತ್ತು ಆಟೋದಲ್ಲಿ ವಾಪಸ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಮನೆ ಹತ್ರ ಇರುವಂಥ ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ದೇವಸ್ಥಾನಕ್ಕೆಲ್ಲ ಹೋಗಿಬಿಟ್ಟು ಹಾಗೆ ಸಡನ್ಲಿ ನಮ್ಮ ಪಾಪುಗೆ ನಾನು ಗೆಜ್ಜೆನ ತೊಗೊಂಡಿರಲಿಲ್ಲ. ಸೊ ಏನಾದರೂ ನ್ಯೂ ಇಯರ್ ದಿನ ಸಿಲ್ವರ್ ಅಥವಾ ಗೋಲ್ಡ್ ಏನಾದರೂ ಖರೀದಿ ಮಾಡೋಣ ಅಂತ ಹೇಳಿ ಮೇನ್ಲಿ ನಮ್ಮ ಪಾಪುಗೆ ಗೆಜ್ಜೆ ತೊಗೋಬೇಕಾಗಿತ್ತು. ಹುಡ್ದಾಗಿಂದ ಅವಳಿಗೆ ಏನೂ ತೆಗೆದಿರಲಿಲ್ಲ ನಾವು. ಸೊ ಅದಕ್ಕೋಸ್ಕರ ಅವಳಿಗೆ ಗೆಜ್ಜೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸೊ ಹಾಗೆ ನಾನು ಕಾಯಿನ್ ತೊಗೊಳ್ಳೋಣ ಅಂತ ನಂದು ಪ್ಲ್ಯಾನ್ ಇದ್ದಿದ್ದು. ಸೊ ಲಕ್ಷ್ಮಿ ಕಾಯಿನ್ ಮತ್ತು ಎಲ್ಲ ನಮ್ಮದು ಬಜೆಟು ಸೇರಿ ತುಂಬಾ ಕಾಸ್ಟ್ಲಿಯಾಗಿ ಹೋಯಿತು. ಸೊ ಅದಕ್ಕೋಸ್ಕರ ನಮ್ಮ ಪಾಪು ನಾನು ಮುಂಚೆ ಹಾಕ್ಕೊಂಡಿದ್ದೆಲ್ಲ ಸ್ವಲ್ಪ ಕಿತ್ತಾಕ್ಬಿಟ್ಟಿದ್ದು. ಸೊ ಅದಕ್ಕೆ ನಾನೇನು ಹಾಕ್ಕೊಳ್ತಾ ಇರಲಿಲ್ಲ. ಸೊ ಹಳೇದನ್ನು ಸ್ವಲ್ಪ ಹಾಕಿಬಿಟ್ಟು ಸೊ ಇದು ತಾಳಿ ತೊಗೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಈ ತಾಳಿ ಒಂದು ಬೊಟ್ಟನ್ನ ತೊಗೊಂಡೆ. ಅದ್ರ ಜೊತೆಗೆ ಸೊ ಒಂದು ಸಿಲ್ವರ್ದು ಬೆಳ್ಳಿದು ಲಕ್ಷ್ಮಿ ಕಾಯಿನ್ನ ಕೂಡ ತೊಗೊಂಡೆ. ಆ್ಯಂಡ್ ನಮ್ಮ ಚಂದನನಿಗೆ ಈ ಒಂದು ಗಣೇಶದ ಲಾಕೆಟ್ ಕೂಡ ತೊಗೊಂಡ್ವಿ. ಸೊ ಬೆಳ್ಳಿ ಚಿನ್ನ ಎಲ್ಲ ಖರೀದಿ ಮಾಡ್ಕೊಂಡ್ವಿ. ಸೊ ಆ್ಯಕ್ಚುಲಿ ಇದು ನಮ್ಮ ಪಾಪುಗೆ ಗೆಜ್ಜೆಗೆ ತೊಗೊಳ್ಳೋಣ ಅಂತಲೇ ಮೇನ್ ಪ್ಲ್ಯಾನ್ ಇಟ್ಕೊಂಡು ನಾವು ಹೋಗಿದ್ದು. ಇದು ಕೂಡ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ತೊಗೊಬಿಡೋಣ ಇನ್ನು ನ್ಯೂ ಇಯರ್ ಇರೋದ್ರಿಂದ ಸೊ ಚಿನ್ನ ಬೆಳ್ಳಿ ಖರೀದಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸೊ ಈ ಮೂರನ್ನು ತಗೊಂಡು ಮನೆ ಕಡೆ ಹೊರಟ್ವಿ. ಸೊ ಅಲ್ಲೇ 9 ಗಂಟೆ ಆಗೋಯಿತು. ಆಟೋ ಬುಕ್ ಮಾಡಿಕೊಂಡು ಅಂದರೆ ಊಬರ್ನ ಬುಕ್ ಮಾಡಿಕೊಂಡು ಇನ್ನೇನು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಸೊ ಫ್ರೆಂಡ್ಸ್ ಇವಾಗ ಬಂದ್ವಿ. ಸೊ ಎಲ್ಲ ತೊಗೊಂಡು ಬಂದ್ವಿ ಇವಾಗ. ಹಾಗೆ ನಮ್ಮ ಪಾಪು ಆಟೋದಲ್ಲೇ ಮಲಗಿಬಿಟ್ಟಿದ್ಲು. ಆ್ಯಂಡ್ ನಮ್ಮ ಪಾಪುನ ಬಂದ ತಕ್ಷಣ ಮಲಗಿಸ್ಬಿಟ್ಟು ನಾವು ಈ ಕಡೆ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಡಿನ್ನರ್ಗೆ ಲೈಟ್ ಫುಡ್ನ ಪ್ರಿಪೇರ್ ಮಾಡ್ಕೊಂಡ್ವಿ. ಆ್ಯಂಡ್ ಇದು ನನ್ನ ನ್ಯೂ ಇಯರ್ನ ವ್ಲಾಗ್ ಆಗಿತ್ತು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.